ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಯಲ್ಲಿ ರಾಜಕಾರಣ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಇರಬೇಕು. ಆದರೆ ಕಂಪ್ಲೀಟಾಗಿ ನಾವು ಆಡಿದ್ದೇ ಆಟ, ನಮ್ಮದೇ ರಾಜಕಾರಣ ಅಂತ ಹೇಳಿದಾಗ ಜನ ಕೂಡ ತಿರುಗಿ ಬೀಳ್ತಾರ್ರಿ. ಅವರ ಅಭಿವೃದ್ಧಿಗೆ ಕುರಿತಂತೆ ಯಾವುದೇ ಯೋಚನೆ ಇಲ್ಲ, ಬರೀ ವೋಟ್ ಬ್ಯಾಂಕ್ ಮಾತ್ರ. ನೋಡಿ, ನಾವು ತಲೆತಲಾಂತರದಿಂದ ನಿಮಗೆ ವೋಟ್ ಹಾಕ್ಕೊಂಡು ಬಂದಿದ್ದೀವಿ ಅಂತ ಒಂದು ವರ್ಗ, ಇನ್ನು ಪಕ್ಷದವರು ಏನು ಮಾಡ್ತಾರೆ ನೋಡ್ರಿ, ಏನಾದರೂ ಅಹಿಂದದ ಪರವಾಗಿದೆ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಅನ್ನೋ ಮಾತನ್ನು ಹೇಳ್ಕೊಂಡು ಬಂದಿದೆ. ಹೀಗಿರುವಾಗ ಸದ್ಯದ ವಾತಾವರಣ ಬದಲಾಗ್ತಾ ಇದೆಯಾ, ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತಷ್ಟು ಆಸಕ್ತಿಯಿಂದ ಮುಂದೆ ಬರುತ್ತಾ? ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರಿದ್ದಾವೆ. ಎಸ್, ಈಗ ಕಾಂಗ್ರೆಸ್ನ ವಕ್ತಾರರು, ಕಾಂಗ್ರೆಸ್ನ MLC ಆಗಿರುವಂಥ ಶ್ರೀಯುತ ನಾಗರಾಜ್ ಎಂ ಯಾದವ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ ಸರ್? ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಸರ್? ಏನು ಆತರ ಭಯ ಬೀಳತಕ್ಕಂಥದ್ದು ಯಾವ್ದು ಏನು ನಡೀತಾ ಇಲ್ಲ. ಡಿಸಿಪ್ಲಿನ್ ನೋಡಿ, ಪಕ್ಷ ಒಂದ್ ಹೇಳ್ತೀನಿ ಕೇಳಿ, ಒಂದು ರಾಷ್ಟ್ರೀಯ ಪಕ್ಷ ಅಂತಕ್ಕಂಥದ್ದು 145 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಕ್ಷಕ್ಕೆ ಶಿಸ್ತು ಬಹಳ ಮುಖ್ಯ ಆಗ್ತದೆ. ಶಿಸ್ತು ಕಮ್ಮಿ ಆಗಿದೆಯಾ ಸರ್? ಇಲ್ಲ, ಶಿಸ್ತು ನಾನು ಹೇಳ್ತೀನಿ, ಶಿಸ್ತು ಬಹಳ ಮುಖ್ಯ ಆಗ್ತದೆ. ಸಂವಿಧಾನದ ಆಶಯಗಳನ್ನು ಈಡೇರಿಸೋದು ಬಹಳ ಮುಖ್ಯ ಆಗ್ತದೆ. ಪ್ರಜಾತಂತ್ರ ವ್ಯವಸ್ಥೆನ ಉಳಿಸೋದು ಬಹಳ ಮುಖ್ಯ ಆಗ್ತದೆ. ಇವುಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳತಕ್ಕಂಥ ಪಕ್ಷ ನಮ್ದು ಕಾಂಗ್ರೆಸ್ ಪಕ್ಷ ಅಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಅವಕಾಶವಾದಿ ರಾಜಕಾರಣವನ್ನ ಎಂದೂ ಕಾಂಗ್ರೆಸ್ ಮಾಡ್ಲಿಕ್ಕೆ ಯೋಚನೆ ಪಡೋದಿಲ್ಲ, ಅವಕಾಶವಾದಿಗಳನ್ನು ಸಹಿಸಿಕೊಳ್ಳೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಕೆಲವು ವಿಚಾರಧಾರೆಗಳಲ್ಲಿ, ದಾವಣಗೆರೆ ಎಲೆಕ್ಷನ್ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳಾಗಿರೋದು ನಿಜ. ಆದ್ರೆ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಶಿಸ್ತು ಬಹಳ ಮುಖ್ಯ ಆಗ್ತದೆ. ಸರ್, ಈಗ ದಾವಣಗೆರೆ ಎಲೆಕ್ಷನ್ ನೀವು ಪ್ರಸ್ತಾಪ ಮಾಡಿದ್ರಿ, ಇನ್ನೂ ರಿಸಲ್ಟೇ ಬಂದಿಲ್ಲ. ಯಾಕೋ ತರಾತುರಿಯಲ್ಲಿ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರಲ್ಲ, ಅವ್ರನ್ನ ವಜಾ ಮಾಡೋದು, ಇವ್ರನ್ನ ವಜಾ ಮಾಡೋದು, ಅವ್ರಿಗೆ ಪಾಠ ಆಗ್ಬೇಕು ಅಂತ ಹೇಳಿ. ಏನಿದ್ರ ಹಕ್ಕಿಕತ್ತು? ವಾಟ್ ಡಸ್ ಇಟ್ ಮೀನ್ ಸರ್? ಇದು ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರೋದಲ್ಲ. ರಿಸಲ್ಟ್ ಏನಾದ್ರೂ ಚಿಂತೆ ಇಲ್ಲ, ಶಿಸ್ತಲ್ಲಿ ಕಾಂಪ್ರಮೈಸ್ ಇಲ್ಲ. ಏನ್ ಸರ್, ಏನ್ ಅಂತದ್ದು ಏನಾಯ್ತು? ನಾನು ಹೇಳ್ತೀನಿ, ಕಾಂಗ್ರೆಸ್ ಅಲ್ಲಿ ನಾಗರಾಜ್ ಯಾದವ್ಗೆ ಒಂದು ಹೇಳ್ತಾರೆ, ನೀವು ಟಿವಿ ಹೋಗ್ಬೇಕು, ನಮ್ಮ ಐಡಿಯಾಲಜಿನ ಪ್ರತಿಪಾದನೆ ಮಾಡ್ಬೇಕು ಅಂತ ಹೇಳಿದಾಗ ಬಹಳ ಮುಖ್ಯ ಡಿಬೇಟ್ ಹೋಗಲ್ಲ ಅಂದ್ರೆ ಇಸ್ ಇಟ್ ನಾಟ್ ಇಂಡಿಸಿಪ್ಲಿನ್? ಕರೆಕ್ಟ್. ಅದೇ ರೀತಿನೇ ಕೆಲವು ಜನಕ್ಕೆ ಕೆಲವು ಜವಾಬ್ದಾರಿಗಳನ್ನ ಸುರ್ಜೇವಾಲ ಅವರು ಕೊಟ್ಟ ಸಂದರ್ಭದಲ್ಲಿ ಅದನ್ನ ಈಡೇರಿಸಬೇಕಾಗಿರ್ತಕ್ಕಂಥದ್ದು, ಅದನ್ನ ಮಾಡ್ಕೊಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಾಯಕರುಗಳಾಗಿರ್ತದೆ. ಆಗಿಲ್ಲ ಅಂತಕ್ಕಂಥದ್ದು ಆ ಅಭಿಷೇಕ್ ದತ್ತ ಅವರು ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಕಂಡಿದೆ. ಅದಕ್ಕೋಸ್ಕರ ಶಿಸ್ತಿನ ಕ್ರಮ ಕೈಗೊಂಡಿದ್ದಾರೆ. ಯಾವುದು ಕೂಡ ವೈಯಕ್ತಿಕವಾಗಿ ಯಾರನ್ನೋ ನಿಂದನೆ ಮಾಡಬೇಕು, ಯಾರನ್ನೋ ತೆಗೆದಾಕ್ಬೇಕು, ಇಲ್ಲ ಯಾರೋ ಒಂದು ಸಮುದಾಯದಲ್ಲಿ ಲೀಡರ್ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥ ಕಾಂಗ್ರೆಸ್ ಅಲ್ಲಿ ಇಲ್ಲ. ಡಿಸಿಪ್ಲಿನ್ ಅಪ್ಲೈಸ್ ಟು ಎವ್ರಿಬಡಿ. ನೀವು ಚೆನ್ನಾಗಿ ಹೇಳಿದ್ರಿ. ಆಮೇಲೆ ನೀವು ಒಬ್ಬ ಚತುರರು ಹೌದು, ಒಬ್ಬ ಒಳ್ಳೆಯ ವಾಕ್ಪಟು ಕೂಡ ಹೌದು, ಅದರಲ್ಲಿ ಯಾವ ಅನುಮಾನ ಇಲ್ಲ. ನಿಮ್ಮ ಪಕ್ಷವನ್ನು ಎಂಥ ಸಂದರ್ಭದಲ್ಲೂ ಕೂಡ ನೀವು ಡಿಫೆಂಡ್ ಮಾಡಿಕೊಳ್ಳುವಂಥ ಎಲ್ಲ ಸಾಮರ್ಥ್ಯ ಇದೆ. ಸ್ಟಿಲ್ ಐ ಆಮ್ ಆಸ್ಕಿಂಗ್ ಯು, ಹೇಳಿದ್ರಿ ಶಿಸ್ತು, ಡಿಸಿಪ್ಲಿನ್ ಅಪ್ಲೈಸ್ ಟು ಎವ್ರಿಬಡಿ, ಅಂದರೆ ಜಸ್ಟಿಸ್ ಇದ್ದ ಹಾಗೆ. ಜಸ್ಟಿಸ್ ಅಂದರೆ ಎಲ್ರಿಗೂ ಒಂದೇ, ನ್ಯಾಯ ಅಂದರೆ ಒಂದೇ ಅಂತ ಹೇಳ್ತಾ ಇದ್ರಿ. ಇದೇ ಮಾತನ್ನ KN ರಾಜಣ್ಣ ಅವರು ಕೇಳ್ತಾರೆ. ಅಲ್ಲ ರೀ, ಒಂದು ವೇದಿಕೆಯಲ್ಲೇ ಶಾಮನೂರು ಶಿವಶಂಕರಪ್ಪನವರು BY ರಾಘವೇಂದ್ರ ಅವ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ಲ, ಅಲ್ಲಿ ಇಂಡಿಸಿಪ್ಲಿನ್ ಇರಲಿಲ್ವಾ? ಅವಾಗ ಯಾಕೆ ಯಾರು ಮಾತಾಡಲಿಲ್ಲ ಅನ್ನೋ ಪ್ರಶ್ನೆಗೆ ತಮ್ದು ಏನು ಸರ್ ಉತ್ತರ? ಇಲ್ಲ, ಒಂದೇ ನಿಮಿಷ. ಈ ವಿಚಾರವಾಗಿ ಹೈಕಮಾಂಡ್ ಗಮನಕ್ಕೆ ಬಂದಿದ್ದಾಗ ಹೈಕಮಾಂಡ್ ಕರೆದು ಅವ್ರಿಗೂ ಕೂಡ ವಾರ್ನಿಂಗ್ ಮಾಡಿದ್ರು. ಇದು ಅವ್ರ ವಿಚಾರ ಗೊತ್ತಿದೆ ಅವ್ರಿಗೆ. ಏನ್ ಆಕ್ಷನ್ ತೆಗೆದುಕೊಂಡ್ರು ಸರ್? ಇವ್ರಿಗೂ ವಾರ್ನಿಂಗ್ ಮಾಡ್ಬೋದಿತ್ತು, ಇಲ್ಲೇನಾದ್ರೂ ಅಂತ ಚಟುವಟಿಕೆಗಳಾಗಿದ್ರೆ. ಯಾರಿಗೆ? ಪಕ್ಷ ವಿರೋಧಿ ಚಟುವಟಿಕೆಗಳ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು. ಇಲ್ಲ, ನಾಸಿರ್ ಅಹಮದ್ ನೋಡಿ, ಶಾಮನೂರ್ ಶಿವಶಂಕರಪ್ಪನವರ ಹೇಳಿಕೆ ಬಗ್ಗೆನೂ ಕೂಡ ನಮ್ಮ ಹೈಕಮಾಂಡ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಹೇಳಿದ್ರು. ಅವರು ಅದ್ರ ಬಗ್ಗೆ ಸಮಜಾಯಿಸಿ ಉತ್ತರವನ್ನು ಕೊಟ್ಟಿದ್ರು. ಇಟ್ ವಾಸ್ ಗಿವನ್ ಅ ವಾರ್ನಿಂಗ್ ಟು ಹಿಮ್ ಆಲ್ಸೋ ದೋಸ್ ಡೇಸ್. ನೋಬಡಿ ಈಸ್ ಬಿಗರ್ ದನ್ ಡಿಸಿಪ್ಲಿನ್. ಇದನ್ನ ಮರೆಮಾಚಿ ಮಾತಾಡ್ತಾರೆ ಜನ. ಅಲ್ಲ ಸರ್, ಇವತ್ತೇನ್ ಮಾಡಿ, ಈಗ ಅಬ್ದುಲ್ ಜಬ್ಬಾರ್ ಅವರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಬೇಕು ಅಂತ ಆದೇಶ ಹೊರಡಿಸ್ತಾರೆ. ಇಸ್ ಇಟ್ ಫೇರ್? ಅಥವಾ ಯಾವ ಆಧಾರದ ಮೇಲೆ ಅವ್ರು ಮಾಡಿದ್ರು ಅನ್ನೋದಕ್ಕೆ ಒಂದಿಷ್ಟು ಏನಾದರೂ ಸ್ಪಷ್ಟ ಉತ್ತರ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ಬೋದಾ? ನೋಡಿ, ಬೇರೆ ಎಲ್ಲರಿಗಿಂತನೂ ಅಬ್ದುಲ್ ಜಬ್ಬಾರ್ ಅಂತಕ್ಕಂಥವ್ರು ಅವ್ರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇ ವಾಸ ಇರ್ತಕ್ಕಂಥವ್ರು, ಅವರು ಕೂಡ ಮತದಾರರು. ಕರೆಕ್ಟ್. ಆಮೇಲೆ ಈ ಅಲ್ಪಸಂಖ್ಯಾತ ಟಿಕೆಟ್ ಬೇಕು ಅನ್ನೋ ಕೇಳೋದ್ರಲ್ಲಿ ಮುಂಚೂಣಿಯಲ್ಲಿದ್ದವರು ಜಬ್ಬಾರ್ ಅವರು.
ಆಮೇಲೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಜಬ್ಬಾರ್ ಅವರು. ಹ್ಮ್. ಎಲ್ಲರಿಗಿಂತ ಜಾಸ್ತಿ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತು. ಯಾಕಂದ್ರೆ ಆ ಸಮುದಾಯ ಅಸಮಾಧಾನಗೊಂಡಾಗ ಅದನ್ನ ಸಮಾಧಾನ ಪಡಿಸಿ ಅವ್ರ ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇರ್ಬೇಕಾದ್ರೆ ನೀವು ನನ್ನ ಮನೆಗೆ ಬಂದು ಕರೆದಿಲ್ಲ, ನನ್ನ ಮನೆಗೆ ಬಂದು ಇದು ಮಾಡ್ಲಿಲ್ಲ, ಪ್ರತಿಷ್ಠೆ ಇಟ್ಕೋಬಾರ್ದು. ಇವತ್ತು ನಾನು ಕೂಡ ಬೆಂಗಳೂರಿಂದ ಹೋಗಿದ್ದೆ. ನನ್ಗೆ ಯಾರು ಅವ್ರು ಕೇಳಿ ಹೇಳಿದ್ರು ತಪ್ಪು ಅನಿಸ್ತಾ ಸರ್ ತಮ್ಗೆ? ತಪ್ಪು ಅನ್ಸಲಿಲ್ಲ ನನ್ಗೆ. ಹಾ. ನಾನು ಹೇಳಿದೆ ಅಂತಂದ್ರೆ, ನೀವು ಒಂದು ಪಕ್ಷದಲ್ಲಿ 2-3 ಸಲ ನೀವು DCC ಅಧ್ಯಕ್ಷರ ಕೆಲಸ ಮಾಡಿದಿರಿ, 3 ಸಲ ನಿಮ್ಗೆ ಪಕ್ಷ ಗುರುತಿಸಿದೆ, ನಿಮ್ಮ ಸಾಮರ್ಥ್ಯವನ್ನ, ನಿಮ್ಮ ಲಾಯಲ್ಟಿನ ಪಕ್ಷ ಗುರುತಿಸಿದೆ. ನಿಮ್ಗೆ 3 ಸಲ MLC ಮಾಡಿದ್ದಾರೆ. ಪಕ್ಷ ನಿಮ್ಗೆ ಏನಾದ್ರು ಜವಾಬ್ದಾರಿ ಕೊಟ್ಟಾಗ ನೀವು ಅದು ಮಾಡ್ಲೇಬೇಕಾಗ್ತದೆ. ಅದು ನಿಮ್ಮ ಜವಾಬ್ದಾರಿ. ಅದರ ಇಟ್ ಅಮೌಂಟ್ ಟು ಇನ್ಡಿಸಿಪ್ಲಿನ್. ಆಕ್ಚುಲಿ ಜಬ್ಬಾರ್ ಅನ್ನೋ ನನ್ನ ಆತ್ಮೀಯ ಸ್ನೇಹಿತರಲ್ಲೊಬ್ರು. ನನ್ನ ಜೊತೆಲಿ ಕೌನ್ಸಿಲ್ ಅಲ್ಲಿ ಕೊಲೀಗ್ ಆಗಿರ್ತಾರೆ. ನನಗೆ ಬಹಳ ನೋವಾಗ್ತದೆ ಅವ್ರು ನಮ್ಮ ಪಕ್ಷದಿಂದ ಹೊರಗಡೆ ಹಾಕಿರ್ಬೇಕಾದ್ರೆ. ಖಂಡಿತವಾಗ್ಲೂ ಅನ್ನಿಸ್ತದೆ. ತರಾತುರಿ ನಿರ್ಧಾರ ಅಂತ ಅನ್ನಿಸ್ಲಿಲ್ವ ಸರ್ ತಮ್ಗೆ? ತಮ್ಮ ಸ್ನೇಹಿತರ ಇಲ್ಲ, ಯಾವತ್ತಾದ್ರೂ ಒಂದ್ ದಿವಸ ಪಕ್ಷನ ಸರಿ ಮಾಡ್ಲೇಬೇಕಲ್ಲ, ಇಂಡಿಸಿಪ್ಲಿನ್ ಸರಿ ಮಾಡ್ಲೇಬೇಕಲ್ಲ. ಇವತ್ ಮಾತ್ರ ಅಲ್ಲ, ಹಲವಾರು ಹೇಳಿಕೆಗಳು ಕೊಟ್ಟಾಗ ಡಿನ್ನರ್ ಎಚ್ಚರಿಕೆ ಕೊಡ್ಬೋದಾಗಿತ್ತು, ವಾರ್ನ್ ಮಾಡ್ಬೋದಾಗಿತ್ತು. ಈಗ್ಲೂ ಕೂಡ ಅವ್ರಿಗೇನು MLC ಕಂಟಿನ್ಯೂ ಆಗಿ ಇರ್ತಾರ ಅವರು. ನಮ್ಗೂ ಅದು ಕೂಡ ಗೊತ್ತಿರ್ತದೆ ಟೆಕ್ನಿಕಲಿ. ಕಂಟಿನ್ಯೂ ಆಗ್ತಾರೆ. ಈಗ ಕಂಟಿನ್ಯೂ ಆಗಿದಾರಲ್ಲ MLC ಪಕ್ಷದ ಮೆಂಬರ್ಶಿಪ್ ತೆಗೆದಿದ್ರು ಕೂಡ ಇಲ್ಲಿ ಕಂಟಿನ್ಯೂ ಟು ಬಿ ದ MLC. ಓಕೆ, ಈಗ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ದಾರೆ, ಮತ್ತೆ ಪಕ್ಷಕ್ಕೆ ವಾಪಸ್ ಕರ್ಕೊಳ್ಬೇಕು, ಆದೇಶ ಹಿಂಪಡಿಬೇಕು ಅನ್ನೋ ಮಾತನ್ನೇನೋ ಹೇಳಿದಾರಂತೆ. ಇಷ್ಟೆಲ್ಲ ಬೇಕಿತ್ತ ಇದೆಲ್ಲ? ಅಂತೆ ಕಂತೆಗಳೇನು ಉತ್ತರ ಕೊಡೋದಿಲ್ಲ. ನನಗೆ ಸತೀಶ್ ಜಾರಕಿಹೊಳಿ ಅವರು ಆತ್ಮೀಯರೇ, ಹೌದು, ರಾಘವ ಸೂರ್ಯನ ಆತ್ಮೀಯರೇ, DK ಶಿವಕುಮಾರ್ ಸಾಹೇಬ್ರ ಆತ್ಮೀಯರೇ. ಅವರು ಕೇವಲ ಒಂದು ವಿಚಾರ ಮಾತಾಡ್ಲಿಕ್ಕೆ ಹೋದವರಲ್ಲ, ಅವರು ಪಕ್ಷದ ಒಟ್ಟಾರೆ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಹೋಗಿರ್ತಾರೆ. ಮಂತ್ರಿಯಾಗಿ ಮತ್ತು ಒಂದು ಪಕ್ಷದ ವರಿಷ್ಠರಾಗಿ, ನಾಯಕರಾಗಿ ಹೋಗಿರ್ತಾರೆ. ಈ ವಿಚಾರದಲ್ಲಿ ಅವರು ಕೂಡ ಅನಿಸಿಕೆ ಇರ್ಬೋದು. ಅಲ್ಪಸಂಖ್ಯಾತರ ವಿಚಾರದಲ್ಲಿ ಒಂದ್ ಸ್ವಲ್ಪ ಕಾದು ನೋಡ್ತಕ್ಕಂಥ ನಿರ್ಧಾರ ಮಾಡಬಹುದಾಗಿತ್ತು, ಅವ್ರಿಗೊಂದು ಅವಕಾಶ ಕೊಡಿ ಅಂತ ಹೇಳಿರ್ಬೋದು. ನಾಗರಾಜ್ ಯಾದವ್ ಸರ್, ನಿಮ್ಗೆ ಅನ್ಸಲ್ವಾ ತಾವು ಕೂಡ ಅಹಿಂದ ವರ್ಗದ ಪರವಾಗಿ ಶ್ರಮಿಸ್ತಾ ಇರುವಂಥವ್ರು, ಹಿಂದುಳಿದವರು ಇರ್ಬೋದು, ನಿರ್ಗತಿಕರು ಇರ್ಬೋದು, ಕಾಂಗ್ರೆಸ್ನ ಕೊಡುಗೆಗಳನ್ನು ನೀವು ಬಹಳ ಏನು ಸಾರಾಸಗಟಾಗಿ ಪ್ರಚಾರ ಮಾಡುವಂಥವ್ರು, ಹಿಂಗಿರುವಾಗ ಅವರ ಧ್ವನಿಯಾಗಿ ನೀವು ಒಬ್ಬ ನಾಯಕರಾಗಿ ಎಲ್ಲೋ ಅವ್ರನ್ನ ತುಂಬಾ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಇದು ರಾಂಗ್ ಮೆಸೇಜ್ ಹೋಯ್ತು ಅಂತ ನಿಮ್ಗೆ ಅನಿಸ್ಲಿಲ್ವಾ ಸರ್? ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮ ಪಕ್ಷ ಅಂತಕ್ಕಂಥದ್ದು ಜಾತಿ ಆಧಾರಿತವಾಗಿ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ, ಧರ್ಮ ಆಧಾರಿತವಾಗಿ ಕ್ರಮಗಳನ್ನ ಕೈಗೊಳ್ಳುವುದಿಲ್ಲ. ಯಾವುದೇ ಕಾರಣಕ್ಕೂ ಯಾರೇ ಇರ್ಲಿ, ಅವರು ದಲಿತರು ಅಂದ್ರೆ ಒಂದ್ ಕ್ರಮ, ಮುಸಲ್ಮಾನರಂದ್ರೆ ಒಂದ್ ಕ್ರಮ, ಯಾದವರಂದ್ರೆ ಒಂದ್ ಕ್ರಮ, ಅದಿಲ್ಲ ನಮ್ಮಲ್ಲಿ. ಸರ್ವರನ್ನು ಸಮಪಾಲನಾಗಿ ನೋಡ್ತಕ್ಕಂಥ ಒಂದೇ ದೃಷ್ಟಿಕೋನ ನೋಡ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದ್ರೆ ಅದು ಸೋನಿಯಾ ಗಾಂಧಿ, ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದ್ದೀನಿ. ಅದು ಕೂಡ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದ್ರು ಕೂಡ. ನೋಡಿ, ಈಗ ನಜೀರ್ ಅಹಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರ್ತಾರೆ. ನಾವ್ ಏನ್ ಮೆಸೇಜ್ ಕೂಡ ಕೊಟ್ಟಿದೀವಿ ಅಂದ್ರೆ, ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು, ಎಷ್ಟೇ ಮೇಲೆತ್ತರಿಗೆ ಬೆಳೆದಿದ್ರು ಕೂಡ ಪಕ್ಷದ ಇಂಡಿಸಿಪ್ಲಿನ್ ನಡ್ಕೊಂಡಾಗ, ಪಕ್ಷದ ಆದೇಶಗಳ ಉಲ್ಲಂಘನೆ ಮಾಡಿದಾಗ ಹೈಕಮಾಂಡ್ ಕ್ರಮ ಕೈಗೊಳ್ಳದೆ ಅಂತಕ್ಕಂಥ ಮೆಸೇಜ್ ಸರ್ಕ್ಯುಲೇಟೆಡ್ ಟು ದ ಡೌನ್ ಬೂತ್ ಪ್ರೆಸಿಡೆಂಟ್ ವರ್ಗೂ ಹೋಗ್ತದೆ. Sir, really appreciate you the way you are defending your party members. Let me complete it. Please. ಒಂದು ಸಂದೇಶ ಹೋಗ್ಬೇಕಾಗ್ತದೆ. ನಾವು ಕಾರ್ಯಕರ್ತರ ಮೇಲೆ ಕ್ರಮ ಕೈಗೊಳ್ತೀವಿ, ಅಥವಾ ಕಟ್ಟಕಡೆ ನಾಗರಿಕರ ಮೇಲೆ, ನಮ್ಮ ಜೊತೆಲಿದ್ದಂತ ಕಾರ್ಯಕರ್ತರ ಮೇಲೆ ಏನಾದ್ರು ಕ್ರಮ ಕೈಗೊಂಡಾಗ ಅದ್ರ ಈಸಿ ಸಾಫ್ಟ್ ಕಾರ್ನರ್ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಬಲಿಷ್ಠರ ಮಾಡೋ ಕ್ರಮ ತಾಕತ್ತಿಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ನಿಮ್ಮಂತವ್ರು ಮಾತಾಡಿರ್ತಕ್ಕಂಥ ನಾವು ಕೇಳಿದೀವಿ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಜೀರ್ ಅವ್ರಿಗೆ ಇವತ್ತು ಯೋಚನೆ ಮಾಡಿ, ನಜೀರ್ ಅವ್ರಿಗೆ 4 ಬಾರಿ MLC ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದ್ಸರಿ ಮಂತ್ರಿ ಮಾಡಿತ್ತು. 4 ಬಾರಿ MLC ಮಾಡಿರೋದು ಅಷ್ಟೇ ಸುಲಭದ ಕೆಲಸ ಅಲ್ಲ. ಕರೆಕ್ಟ್. Is it not responsibility to go and campaign there? ಅಲ್ಲ ಸರ್, ಇಷ್ಟೆಲ್ಲ ಇದ್ರೂ ಕೂಡ ನಿಮ್ಮ ಅಹಿಂದ ನಾಯಕರು, ಸಾರಿ ಮುಸಲ್ಮಾನ್ ನಾಯಕರಿಗೆ ಇವೆಲ್ಲ ಯಾಕೆ ಅರ್ಥ ಆಗ್ಲಿಲ್ಲ? ಕಾಂಗ್ರೆಸ್ ಪಕ್ಷ ನಮ್ಗೆ ಇಷ್ಟೆಲ್ಲ ಮಾಡಿದೆ, ನಾವು ಸುಮ್ಮನೆ ಇರ್ಬೇಕು ಅಂತ ಯಾಕೆ ಅನಿಸ್ಲಿಲ್ಲ? ಎಲ್ಲಿ ಎಡುವುದು ಅಂತ ಅನ್ಸುತ್ತೆ ಕಾಂಗ್ರೆಸ್ ನಾಯಕರು, ಎಲ್ಲಿ ಎಡುವುದು ಅನಿಸ್ತಾ ಇದೆ? ಇವತ್ತು ನಾಗರಾಜ್ ಒಳ್ಳೆ ವಕ್ತಾರ ಅಂತೇಳಿ ನನಗೆ MLC ಮಾಡಿರ್ತಾರೆ. ಹೌದು. ನಾಳೆ ಬೆಳಗ್ಗೆ ನಾಗರಾಜ್ನ ವಕ್ತಾರನ ತೆಗೆದಾಕಿದ ತಕ್ಷಣ ಯಾವ್ದೋ ಸಮುದಾಯಕ್ಕೆ ಅನ್ಯಾಯ ಮಾಡ್ಬಿಟ್ರೆ ನ್ಯಾಯ ಅನ್ನೋದು ಸರ್ ಏನದು? ಅಲ್ಲ, ಕ್ಯಾ ಬಾತ್, ಏನ್ ತಪ್ಪು ಮಾಡಿದಾನೆ ಅಂತ ಆಲೋಚನೆ ಮಾಡ್ಬೇಕಲ್ಲ. ಅಲ್ಲಲ್ಲ, ಅದಕ್ಕೆ ಅವಾಗ್ಲೇ ಹೇಳದೆ, ನೀವು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಳ್ತೀರಿ ಸರ್. ನಿಮಗೆ ಕರಗತ ಆಗಿದೆ, ಸಿದ್ಧಿಸಿದೆ, ಅದ್ರಲ್ಲಿ ಯಾವ ಅನುಮಾನ ಇಲ್ಲ. ಎಲ್ಲೋ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋ ತಂತ್ರಗಳು ನಡೀತಾ ಇದ್ದಾವೆ ಅನ್ನುವ ಪೊಲಿಟಿಕಲ್ ಆರ್ಗ್ಯುಮೆಂಟ್ಸ್ ದೊಡ್ಡದಾಗಿ ನಡೀತಾ ಇದೆ. ಯು ಹ್ಯಾವ್ ಟು ಆನ್ಸರ್ ಫಾರ್ ದಿಸ್.
ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾರಿಗೆ ಪಾಲಿಟಿಕಲ್ ಅಕ್ಯುಮಿನಿ ಇರಲ್ವೋ ಅವ್ರು ಮಾತ್ರ ಮಾತಾಡಕ್ ಸಾಧ್ಯ. ಸಿದ್ದರಾಮಯ್ಯನವರು ಬೆಳೆದಂತಹ ವರಿಷ್ಠ ನಾಯಕರಿದ್ದಾರೆ, ಕರೆಕ್ಟ್. ಅವರು ಸೆಕ್ಯುಲರ್ ತತ್ವಗಳಿಗೆ ಬದ್ಧವಾಗಿರ್ತಕ್ಕಂಥ ನಾಯಕರು. ಅವ್ರಿಗೆ ಇವೆಲ್ಲ ಮಾಹಿತಿ ಇರೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಪಕ್ಷದ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತಕ್ಕಂಥ ಅವ್ರಿಗೂ ಗೊತ್ತಿದೆ. ಅವರು ಇವ್ರು ನಜೀರ್ಗೆ ರಾಜೀನಾಮೆ ಕೊಡ್ಲಿಲ್ಲ, ಅವರೇ ಹುದ್ದೆಯನ್ನು ತೆಗೆದಾಕ್ತಾರೆ. ಯಾಕೆ ಮಾಡ್ತಾರೆ? ಓಕೆ ಓಕೆ ಸರ್, ಈಗ ನಿಮಗೆ ರಾಜಕೀಯದ ಎಲ್ಲ ಸಮೀಕರಣಗಳು ನಿಮಗೆ ಗೊತ್ತಾಗ್ತವೆ, ಅದನ್ನೇನು ನಾವು ಮತ್ತೆ ಒತ್ತಿ ಹೇಳಬೇಕಾಗಿಲ್ಲ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥ ಮುಸಲ್ಮಾನರು ಅಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೆ ತಪ್ಪಾಗ್ಬಿಡ್ತಾ ಸರ್? ಅವರ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾಗಿರೋದು ಅವರ ಹಕ್ಕು, ಅವ್ರು ಕೇಳಿದ್ದಾರೆ, ತಪ್ಪಿಲ್ಲ. ಕರೆಕ್ಟ್, ನೋ ಡೌಟ್ ಅಬೌಟ್ ಇಟ್. ದೇರ್ ಎಂಟೈಟಲ್ಡ್ ಟು ಗೆಟ್ ಇಟ್. ಪ್ರಾಬ್ಲಮ್ ಯಾಕಾಯ್ತು ಸರ್? ಅಲ್ಲಿಂದನೇ ಅಲ್ವಾ ಸರ್ ಪ್ರಾಬ್ಲಮ್ ಆಗಿದ್ದು? ಇಲ್ಲ, ಕೊಟ್ಬಿಟ್ಟು problem ಆ ಒಂದು ಆಗಲ್ಲ. ಔದಾರ್ಯತೆ ಯಾಕಿಲ್ಲ? ಒಂದು ಅಲ್ಪಸಂಖ್ಯಾತರ ನಿಮಿಷ. ಪರವಾಗಿ ಶ್ರಮಿಸುವಂತ ಒಂದು ನಿಮಿಷ, ಕಾಂಗ್ರೆಸ್ ನಾಯಕರು ಒಂದು ನಿಮಿಷ. ಎಡವು ಬಿಟ್ರು, ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇದರಿಂದ ಅರ್ಥ ಮಾಡ್ಕೋಬೇಕು, ವಿ ಡೋಂಟ್ ಬಿಲೀವ್ ಇನ್ ಅಪೀಸ್ಮೆಂಟ್. ಓಕೆ ಓಕೆ, ವಿ ಡೋಂಟ್ ಬಿಲೀವ್ ಇನ್ ಅಪೀಸ್ಮೆಂಟ್. ಓ, ನಾವು ಟಿಕೆಟ್ ನ ಕೊಟ್ಟಿರ್ತಕ್ಕದ್ದು ಧರ್ಮ ಆಧಾರಿತ ಜಾತಿ ಆಧಾರಿತ ಅಲ್ಲ ಅಂತಕ್ಕಂಥದ್ದನ್ನ ಇದು ಸಾಬೀತು ಮಾಡ್ತದೆ. ಹ್ಮ್ ನಾವು ಹೇಳ್ತೀವಿ, ಧರ್ಮ್ ಸಿಂಗ್ ಅಂತವರು ಸಣ್ಣ ಸಮುದಾಯ, ಕರ್ನಾಟಕದಲ್ಲಿ 1% ಇಲ್ದಿರೋ ಸಮುದಾಯ ಮುಖ್ಯಮಂತ್ರಿ ಮಾಡ್ತದೆ ಕಾಂಗ್ರೆಸ್. ರಜಪೂತ್, ಮೊಯ್ಲಿ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡ್ತದೆ ಕಾಂಗ್ರೆಸ್. ಅರ್ಥ ಮಾಡ್ಕೋಬೇಕು, ಎಲ್ಲವೂ ಜಾತಿ ಆಧಾರದ ಮೇಲೆ, ನಂಬರ್ ಆಧಾರದ ಮೇಲೆ ಅಲ್ಲ. ಶಾವನೂರು ಶಿಕ್ಷಕರೊಬ್ಬರು ಲಿಂಗಾಯತರಾಗಿ ಹುಟ್ಟಿರ್ಬೋದು, ಆದ್ರೆ ಅವರ ಕೊಡುಗೆ ಬಹಳ ದೊಡ್ಡದಿದೆ ಕಾಂಗ್ರೆಸ್ಗೆ. 25 ವರ್ಷಗಳ ಕಾಲ ಅವರು ಟ್ರೆಜರರ್ ಕೆಲಸ ಮಾಡಿರ್ತಾರೆ. ಜ್ಞಾಪಕ ಇಟ್ಕೋಬೇಕು. ಅವ್ರು ಸೀನಿಯರ್ ಆಗಿದ್ರು ಕೂಡ ಅವ್ರು ಮಂತ್ರಿ ಮಾಡೋದಿಲ್ಲ, ನಾವು ಅವ್ರ ಮಗನ ಮಂತ್ರಿ ಮಾಡ್ತೀವಿ. ಆಮೇಲೆ ಅವ್ರು ಲಿಂಗಾಯತರನ್ನ ಕಾರಣಕ್ಕೆ ಟಿಕೆಟ್ ಕೊಟ್ಟದ್ದಲ್ಲ, ನಿಷ್ಠರಾಗಿ ಕೆಲಸ ಮಾಡಿದ್ರು. ಪಕ್ಷಕ್ಕೋಸ್ಕರ 50 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಆ ಒಂದು ಕೃತಜ್ಞತೆ ಮತ್ತೆ ಸಂಪ್ರದಾಯದ ಅನುಗುಣವಾಗಿ ಅಲ್ಲಿ ಮೇಟಿಯವರ ಮಗನ ಕೊಡ್ಬೇಕಾದ್ರೆ ಇಲ್ಯಾಕೆ ಅವ್ರ ಕುಟುಂಬದ ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ಬರ್ತದೆ ಅಂತೇಳಿ ನಾವು ಕೊಟ್ವಿ. ಒಂದು ವೇಳೆ ನಾವು ಶಾವನೂರ್ ಕುಟುಂಬಕ್ಕೆ ಕೊಡದೇ ಇದ್ರೆ ಎಂಟೈರ್ ಲಿಂಗಾಯತ್ ಸಮುದಾಯ ಏನ್ ಮಾತಾಡ್ತಾ ಇದ್ರು? ನಮ್ಮ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಸರ್? ಡೆಫಿನೆಟ್ ಆಗಿ ಕೇಳ್ತಾ ಇದ್ರು. ನಮ್ಗ ಅಲ್ಲೊಂದ್ ನ್ಯಾಯ, ಕುರುಬರಿಗೊಂದ್ ನ್ಯಾಯ, ಲಿಂಗಾಯತರಿಗೊಂದ್ ನ್ಯಾಯ ಅಂತ ಹೇಳ್ತಾ ಇರ್ಲಿಲ್ವಾ? ಅಲ್ಲ ಸರ್, ಆದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತ ಅಲ್ಲಿಯ ಮುಸಲ್ಮಾನ್ ನಾಯಕರನ್ನ ನೀವು ಕಡೆಗಣಿಸ್ತಾ ಇದ್ಬಿಟ್ಟು ಬೇರೆ ಏನೋ ರೀಸನ್ ಹೇಳ್ತಾ ಇದ್ದೀರಿ. ನೀವು ಜಾತಿ ಆಧಾರದಲ್ಲಿ ನಿಜ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಸಮರ್ಥನೆ ಮಾಡ್ಕೊಂಡ್ರಿ, ಅದಕ್ಕೆ ದುಡ್ಡು ಕೂಡ ಇಂಪಾರ್ಟೆಂಟ್ ಅಲ್ವಾ ಸರ್ ಚುನಾವಣೆಯಲ್ಲಿ? ಹಾಗಾಗಿ ದುಡ್ಡಿನ ಆಧಾರದ ಮೇಲೆ ನಾವು ಚುನಾವಣಾ ರಾಜಕೀಯ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಾ? ದುಡ್ಡು ಬಗ್ಗೆ ಮಾತಾಡ್ಲಿಲ್ಲ. ಒಂದು ವೇಳೆ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರಿಗೆ, ಅವ್ರ ಕುಟುಂಬದಲ್ಲಿ ಸತ್ತವ್ರಿಗೆ ಅವ್ರ ಅನುಕಂಪದ ಆಧಾರ ಅವ್ರಿಗೆ ಕೊಟ್ಟ ಮೇಲೆ ನೀವು ಇನ್ನೊಂದು ಇವ್ರಿಗೆ ಸಿಟ್ಟಿಂಗ್ MLA ಸತ್ತೋದಾಗ ಅವ್ರ ಕುಟುಂಬದ ಕೊಡದೇ ಇದ್ರೆ ಏನ್ ಮೆಸೇಜ್ ಹೋಗುತ್ತೆ ನೀವು ಹೇಳಿ? ಅಲ್ಲ ಸರ್, ಇಷ್ಟೊಂದು ದೊಡ್ಡ ಇತಿಹಾಸ ಹೊಂದಿರುವಂತ, ಹಿನ್ನೆಲೆ ಹೊಂದಿರುವಂತ ಕಾಂಗ್ರೆಸ್ಗೆ ಈ ಬಾರಿ ಇಷ್ಟೊಂದು ಕಷ್ಟ ಆಯ್ತಾ ಮ್ಯಾನೇಜ್ ಮಾಡೋಕೆ? ಇದು ಕಷ್ಟನೇ ಆಗ್ಲಿಲ್ಲ. ಇದು ಜನ ಮಿಸ್ಕಮ್ಯುನಿಕೇಶನ್ ಮಾಡಿದ್ರೆ ಅದು ಜವಾಬ್ದಾರಿ ಆ ಸಮುದಾಯದ ನಾಯಕರುಗಳ ಮೇಲೆ ಕೊಟ್ಟಿದ್ವಿ. ಅವರು ಅದ್ರ ಫೇಲ್ ಆಗಿದ್ದಕ್ಕೆ ಕ್ರಮ ಆಗಿರ್ತಕ್ಕಂಥದ್ದು. ನಾನು ಹೇಳ್ತಾ ಇರೋದು ಇದನ್ನ ಸರಿ ಮಾಡ್ತಾರೆ, ಇನ್ನೊಂದು ಅವಕಾಶ ಕೊಡ್ತಾರೆ ಅವ್ರಿಗೆ. ಫೈನ್ ಸರ್, ಆಯ್ತು. ಯು ಆರ್ ಸೋ ಕಾನ್ಫಿಡೆಂಟ್ ದಟ್ ಎವ್ರಿಥಿಂಗ್ ವಿಲ್ ಬಿ ಸೆಟ್ ರೈಟ್ ಅಂತ ಅಲ್ವಾ? ನೋಡಿ, ಈಗ ಕ್ರಮ ಆಗಿದೆ. ಆದ್ರೆ ಅವ್ರು ಯಾರು, ಅವ್ರ ನಜೀರ್ ಅಹಮದ್ ಪಾರ್ಟಿಯಲ್ಲಿ ಇದ್ದಾರೆ, ಅವ್ರು ನಮ್ಮ ಸೀನಿಯರ್ ಲೀಡರ್ ಇದ್ದಾರೆ. ಪಾರ್ಟಿ ವಿಲ್ ಟೇಕ್ ಇಟ್ ಟು ಕಾಗ್ನಿಷನ್ಸ್ ಎವ್ರಿಥಿಂಗ್. ತಾಳ್ಮೆಯಿಂದ ಇರಬೇಕಾಗ್ತದೆ. ಫೈನ್ ಸರ್, ಆದ್ರೆ ಇದನ್ನು ಹೊರತುಪಡಿಸಿ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ಬೋದಾ ಅಂತ ಜಸ್ಟ್ ಐ ಆಮ್ ಆಸ್ಕಿಂಗ್ ಯು. ಈಗ ರಾಜಣ್ಣ ಅವರನ್ನ ವಜಾ ಮಾಡಲಾಯ್ತು, ನಾಗೇಂದ್ರ ಅವ್ರನ್ನ ವಜಾ ಮಾಡಲಾಯ್ತು, ST ಸಮುದಾಯಕ್ಕೆ ಸೇರಿದವರನ್ನ. ಇನ್ನು SC ಸಮುದಾಯದಲ್ಲಿ ಈ ಒಳ ಮೀಸಲಾತಿ ವಿಚಾರಕ್ಕೂ ಕೂಡ ದೊಡ್ಡ ಗೊಂದಲ ಇದೆ, ಅಲ್ಪಸಂಖ್ಯಾತರ ನಡುವೆ ದೊಡ್ಡ ಜಗಳ ಆಗ್ತಾ ಇದೆ. ಇಂತ ಇಷ್ಟೊಂದು ಭಿನ್ನಾಭಿಪ್ರಾಯಗಳಿರುವಾಗ ಅಹಿಂದ, ಎಸ್ ಸರ್ ಲೆಟ್ ಮಿ ಕಂಪ್ಲೀಟ್, ಅಹಿಂದ ಅನ್ನೋದು ನಮ್ದು ಅಂತ ಬೀಗ್ತಾ ಇದ್ವಂತ ಕಾಂಗ್ರೆಸ್ಗೆ ಇದು ದೊಡ್ಡ ಹೊಡೆತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಪಾಠ ಆಗುತ್ತೆ. ಇಲ್ಲ, ನೀವು ಕ್ಲಾರಿಟಿ ಬೇಕಂದ್ರೆ ಒನ್ ಬೈ ಒನ್ ಮಾತಾಡಿ. ಅಲ್ಲ, ಓವರ್ ಆಲ್ ಡೋಂಟ್ ಟಾಕ್ ವಾಟ್ ಯು ವಾಂಟ್. ನಾಗರಾಜ್ ಯಾದವ್ ಅವರೇ ಜಸ್ಟ್ ಸಮ್ ಅಪ್ ಮಾಡ್ಬಿಟ್ಟು ನಿಮ್ಮನ್ನ ಕೇಳೋಣ, ಒಂದೊಂದಾಗಿ ನೀವು ಮಾತಾಡಬಹುದು, ಈಗ ಆನ್ಸರ್ ಮಾಡಬಹುದು. ಒಂದೊಂದಾಗೆ ಮಾತಾಡೋಣ. ಒಂದ್ ನಿಮಿಷ ಒಂದೊಂದಾಗಿ. ನಾಗೇಂದ್ರ ಅವ್ರನ್ನ ಯಾಕೆ ತೆಗೆದ್ರು? ಅವ್ರ ಮೇಲೆ FIR ಆಗ್ತದೆ, ಅವ್ರು ಜೈಲ್ಗೆ ಹೋಗ್ತಾರೆ. ಕರೆಕ್ಟ್. ಕ್ರಮ ಕೊಡಿ. ತಪ್ಪ? ಕರೆಕ್ಟ್. ಐ ವಿಲ್ ಆನ್ಸರ್ ಯು ಲೇಟರ್. ಯಾ, ಯು ಗೋ ಹೆಡ್. ಯಾ, ಕರೆಕ್ಟ್. ಕ್ರಮ ತೆಗೆದುಕೊಳ್ಳೋದು ತಪ್ಪಲ್ಲ, ಸರಿ ಇದೆ, ಆಯ್ತು. ಆಮೇಲೆ ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಬಗ್ಗೆ ಮಾತಾಡಿದಾಗ ಕರೆಕ್ಟ್, ಅವ್ರಿಗೆ ಕನ್ಸೆಂಟ್ ಇಲ್ಲ ಅದು ಮಾತಾಡಕ್ಕೆ. ಯು ಆರ್ ದ ಮಿನಿಸ್ಟರ್ ಆಫ್ ಕೋಆಪರೇಷನ್. ಕರೆಕ್ಟ್. ವೈ ಡಿಡ್ ಯು ಮೇಕ್ ಎ ಸ್ಟೇಟ್ಮೆಂಟ್? ಕರೆಕ್ಟ್, ತಪ್ಪು. ಯು ಆರ್ ಕ್ವಶನಿಂಗ್ ದ ಇಂಟಿಗ್ರಿಟಿ ಆಫ್ ರಾಹುಲ್ ಗಾಂಧಿ. Yes. Is it fair? I got it, sir. ವೋಟ್ ಚೋರಿ ಆಗಿರೋದು ನಿಜ. You are right.
ಪಕ್ಷ ನೋಡಿ ವೋಟ್ ಚೋರಿ ಆಗಿರೋದು ನಿಜ. Correct. ಅದಕ್ಕೆ ನೀವು ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ನೀವು ಕೆಪಿಸಿಸಿ ಅಧ್ಯಕ್ಷರು ಅಲ್ಲ, ಎಐಸಿಸಿ ಅಧ್ಯಕ್ಷರು ಅಲ್ಲ, ಹೌದು. ನೀವು ಚುನಾವಣಾ ಉಸ್ತುವಾರಿಯೂ ಅಲ್ಲ. ಹೌದು. ಈಗ ನಾಗರಾಜ್ ಅವರ ಮುಂದಿನ ಹಂತಕ್ಕೆ ಬರ್ತೀನಿ, ಇದನ್ನ ಕಂಪ್ಲೀಟ್ ಮಾಡಿ. ಈಗ ಅಂದ್ರೆ ಓವರ್ ಆಲ್ ಏನು ಹೇಳ್ತಾ ಹೊರಟಿದ್ದೀನಿ ಅಂದ್ರೆ, ತಪ್ಪು ಮಾಡಿದ್ರು ನಿಜ, ಕ್ರಮ ತೆಗೆದುಕೊಂಡ್ರಿ. ಆದ್ರೆ ಹೌದು. ಎಲ್ಲೋ ಜಾತಿ ನೀವು ರಾಜಕೀಯ ಅಂದುಕೊಂಡಂತ, ನೀವು ಕಾದುಕೊಳ್ತಂತ, ನಿಮ್ಮದೇ ವೋಟ್ ಬ್ಯಾಂಕ್ ನಾವಂತ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದುಕೊಂಡಂತ ಅಹಿಂದ ಭದ್ರಕೋಟೆ ನಾಶವಾಗ್ತಾ ಇದೆ ಅವರವರ ತಪ್ಪುಗಳಿಂದ. ಸ್ವಯಂಕೃತ ಅಪರಾಧ ಆಗ್ತಾ ಇದೆ. ಒಂದು ತಿಳ್ಕೊಳ್ಳಿ, ಎಸ್, ನಾಗರಾಜ್ ಯಾದವ್ ತಪ್ಪು ಮಾಡಿದ ಅಂತಂದ್ರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಹಾ. ಅಂತದ್ರಲ್ಲಿ ಯಾದವ ಸಮುದಾಯ ಅದಕ್ಕೆ ಬೇಸರ ಪಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. Okay. ರಾಜೇಂದ್ರ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ತಪ್ಪಾದಾಗ, ಇಂಡಿಸಿಪ್ಲಿನ್ ಆದಾಗ ಅದು ನಾಯಕ ಸಮುದಾಯ ಅವಮಾನ ಮಾಡ್ದಂಗಲ್ಲ. Yes. ಆಮೇಲೆ ನಾಗೇಂದ್ರ ಅವರು ಜೈಲ್ಗೆ ಹೋದಾಗ ಅವರು ಡಿಪಾರ್ಟ್ಮೆಂಟ್ ಅವ್ರ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂತಂದಾಗ, Correct. ಅಥವಾ ಅವ್ರ ಮೇಲೆ ಕೇಂದ್ರ ಸರ್ಕಾರವೇ ಆಪಾದನೆಗಳು ಸುಳ್ಳು ಆಪಾದನೆ ಹಾಕಿದ್ರು ಚಿಂತೆ ಇಲ್ಲ, FIR ಆದಾಗ ಕ್ರಮ ಕೈಗೊಳ್ಳಬೇಕು ನಮ್ಮ ಕರ್ತವ್ಯ ಅನ್ನೋ ವಿಚಾರ ಕರೆಕ್ಟ್ ಹೇಳ್ತಾ ಸರ್, ಇದ್ದೀನಿ. ಅದನ್ನೇ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಅಗೇನ್ಸ್ಟ್ ಯು. ನಾನು ಮುಗಿಸ್ತೀನಿ ರೀ. Yes, yes, yes. ನೀವು ಕೇವಲ ಅಹಿಂದ ವರ್ಗದಲ್ಲಿ ಇದ್ದೀನಿ ಅಂತೇಳಿ ಯು ಕಾಂಟ್ ಡೂ ವಾಟ್ ಎವರ್ ಯು ವಾಂಟ್. ಕರೆಕ್ಟ್ ಅದನ್ನೇ ಹೇಳ್ತಾ ಇದ್ದೀನಿ. ಅದೇ You may ನಿಮಗೆ be ಮುಳುವಾಗ್ತಾ ಇದೆ Muslim, ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಹಾಗೆ ಕೇಳಿ. ಮಾಡ್ತಾ ಇರೋದು, ನೀವು ಒಳ್ಳೆ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಿ, ನ್ಯಾಯವನ್ನು ಕೊಡ್ತಾ ಇದ್ದೀರಿ, ಹಿಂದೆ ಮುಂದೆ ನೋಡ್ತಾ ಇಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಒಂದು ತಿಳ್ಕೊಳ್ಳಿ, ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ನಾನು ಹೇಳ್ತಾ ಇದ್ದೀನಿ, ಅದೇ ನಿಮ್ಗೆ ಹಿಟ್ ವಿಕೆಟ್ ಆಗ್ತಾ ಇದೆ ಕಾಂಗ್ರೆಸ್ಗೆ. ಯಾವ ಹಿಟ್ ವಿಕೆಟ್ ಆಗಿದೆ? ದಾವಣಗೆರೆ ಗೆಲ್ತೀವಿ, ಎಷ್ಟು ಸವಾಲ್ ಇರಲಿ ನಿಮ್ಗೆ? ಓಕೆ, ಅಲ್ಲ ಗೆದ್ದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತನಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ, ದಾವಣಗೆರೆ ನಾವು ಗೆದ್ರೆ, ಈಗ 10,000 ಮೇಲೆ ಲೀಡ್ ಗೆದ್ರೆ, ವಾಟ್ ಇಸ್ ದಿ ಆನ್ಸರ್? ಓಕೆ, ಅಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತೀರಾ? 100%. ಈಗ ನೀವು ಮಾತಾಡ್ತಾ ಇರೋದೇ ಚುನಾವಣಾ ವಿಚಾರ, ದಾವಣಗೆರೆ ವಿಚಾರ, ಚುನಾವಣಾ ವಿಚಾರಣೆ ಸರ್, ಬರ್ತದೆ. ಭಾರಿ ಕೇಳ್ಕೊಳ್ಳಿ ಸರ್, ಸ್ವಲ್ಪ ತಾಳ್ಮೆ ಇರ್ಲಿ ಸರ್. ಆಯ್ತು, ಹೇಳಿ ಸರ್, ಹೇಳಿ ಸರ್. ಯಾಕೆ ಇಷ್ಟು ಆತುರದ ಕ್ರಮ? ರಿಸಲ್ಟ್ ಬಂದ್ಮೇಲೆ ಮಾಡಬಹುದು. ನೀವು ಮಾತಾಡಿದ್ದೆ ಚುನಾವಣಾ ವಿಚಾರ. ರಾಜಣ್ಣ ಅವರು ರಾಹುಲ್ ಗಾಂಧಿಯ ನಾಯಕತ್ವದ ಅವರ ಹೇಳಿಕೆಗಳನ್ನ ಪ್ರಶ್ನೆ ಮಾಡೋದಾದ್ರೆ ಇಂಡಿಸಿಪ್ಲಿನೇ. ಕರೆಕ್ಟ್. ನಾಗೇಂದ್ರ ಅವರು ಜೈಲ್ಗೆ ಹೋದ್ರೆ ಅವ್ರ ಮೇಲೆ FIR ಅದೇ, ಅದನ್ನ ಪಾರ್ಟಿ ಸಹಿಸ್ಕೊಳ್ಳೋದಿಲ್ಲ. ಅವ್ರು ಕ್ಲೀನ್ ಆಗಿ ಬಂದ್ರೆ ಮತ್ತೆ ಮಂತ್ರಿ ಮಾಡ್ತಾರೆ. ಓಕೆ, ಆಯ್ತಾ? ಎರಡನೇದು ಹೇಳ್ತಾ ಇದೀನಿ ಕೇಳಿ. ಅಲ್ಪಸಂಖ್ಯಾತರ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ. ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಬಹುಸಂಖ್ಯಾತರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್, ಮಧ್ಯಮವರು ಎಲ್ಲರ ಬಗ್ಗೆ ಗೌರವ ಇಟ್ಕೊಂಡಿರ್ತೀವಿ. ಇದರಿಂದ ಒಂದು ಪ್ರೂವ್ ಆಗಿದೆ. ಬಿಜೆಪಿ ಅವರು 60 ವರ್ಷ ಹೇಳ್ಕೊಂಡ್ ಬಂದ್ರಲ್ಲ, ಅಪೀಸ್ಮೆಂಟ್ ಆಫ್ ಪಾಲಿಟಿಕ್ಸ್, ಅಪೀಸ್ಮೆಂಟ್. ಈಗ ಏನ್ ಹೇಳ್ತಾರೆ ಸರ್? ಈಗ ಓಕೆ, ಫೈನ್ ಸರ್, ಐ ಡೂ ಅಗ್ರಿ. ನೀವು ಚೆನ್ನಾಗಿ ಸಮರ್ಥನೆ ಮಾಡ್ಕೊಂಡಿದ್ರಿ, ಬಟ್ ಫೈನ್, ಇದೆಲ್ಲವೂ ಸರಿ ಇದೆ ಅಂದ್ರೆ ವಿ ಡೋಂಟ್ ಕ್ವೆಶ್ಚನ್ ಇಟ್. ಜನರಿಗೆ ಕೂಡ ಅದೇ ಬೇಕಾಗಿರುತ್ತೆ. ಅದಲ್ಲ, ಇವತ್ತೊಂದು ಪ್ರೆಸ್ ಮೀಟ್ ನಡೀತು ಸರ್, ಇವತ್ತೊಂದು ಪ್ರೆಸ್ ಮೀಟ್ ನಡೀತು, ಹುಸೇನ್ ಅವರೆಲ್ಲ ಇದ್ರು. ನಮ್ಮ ಕಾಂಗ್ರೆಸ್ ಪಕ್ಷ ಕರೆಕ್ಟ್ ಸರ್, ಅದನ್ನ ನಾವು ಕೇಳ್ಕೊಂಡು ಬಂದಿದ್ದೀವಿ ಸರ್. ಕಾಂಗ್ರೆಸ್ ಪಕ್ಷ ಬೇರೆ ಅಲ್ಲ, ಅಹಿಂದ ಮತಗಳು ಬೇರೆ ಅಲ್ಲ, ಸಾರಿ, ಬಹುಸಂಖ್ಯಾತರು ನಿಮ್ಮವರೇ, ಅಲ್ಪಸಂಖ್ಯಾತರು ನಿಮ್ಮವರು, ಅದ್ರಲ್ಲಿ ಯಾವ ಅನುಮಾನ ಇಲ್ಲ ಸರ್. ನಾವು ಕೇವಲ ಅಹಿಂದ ವರ್ಗಗಳಿಗೆ ಮಾತ್ರ ಇರ್ತಕ್ಕಂಥವ್ರಲ್ಲ. ಕರೆಕ್ಟ್ ಸರ್. ಪ್ರತಿಯೊಬ್ಬ ಯಾರೆಲ್ಲ ಉಸಿರಾಡ್ತಿದ್ದಾರೋ, ಯಾರೆಲ್ಲ ಉಸಿರಾಡ್ತಾ ಇದ್ದಾರೋ ಅವರೆಲ್ಲರ ಪರವಾಗೂ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳ್ಬೋದಲ್ವಾ ಸರ್? ಧ್ವನಿ ಇಲ್ದರ ಪರ ಧ್ವನಿ ಇರ್ತಕ್ಕಂಥವ್ರು. ಹೌದು ಸರ್, ಐ ಗಾಟ್ ಇಟ್ ಸರ್. ಇವತ್ತು ಹುಸೇನ್ ಅವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಸರ್, ಮಾಡ್ಲಿ, ಉಪಾಧ್ಯಕ್ಷರು. ಆದ್ರೆ ಯಾರ ಪಕ್ಷ ಬಿಟ್ಟರು ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಮುಸ್ಲಿಂ ನಾಯಕರ ನಡುವೆನೇ ಒಂದು ದೊಡ್ಡ ದ್ವಂದ್ವದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಫೈನಲ್ ರೆಸ್ಪಾನ್ಸ್ ಸರ್. ನಾನು ಹೇಳ್ತಾ ಇದ್ದೀನಿ ಕೇಳಿ, ಹುಸೇನ್ ಇರ್ಲಿ, ಯಾರನ್ನ ಇರ್ಲಿ, ಹೈಕಮಾಂಡ್ ತಗೊಂಡಂತ ನಿರ್ಣಯಗಳನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಕ್ ಅಷ್ಟೇ ನಿಮ್ಗೆ ಹರೈಟ್ ಇರ್ತದೆ ಹೊರತು, ಕರೆಕ್ಟ್, ನೀವು ಅವ್ನು ಹೋದ್ರೆ ನಮ್ಗೆ ಏನಾಗಲ್ಲ, ಇವ್ರು ಹೋದ್ರೆ ನಮ್ಗೆ ಹೇಳಕ್ ಅಧಿಕಾರ ಅವ್ರಿಗಿಲ್ಲ, ಇರಲ್ಲ. ಎಸ್ ಸರ್. ಹಾಗಾದ್ರೆ ಅವ್ರ ಮೇಲೆ ಏನ್ ಆಕ್ಷನ್ ತಗೋತೀರಾ ಸರ್? ನೋಡಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಸಣ್ಣ ಕಾರ್ಯಕರ್ತರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿವರೆಗೂ ಕೂಡ ಅವ್ರದೇ ಅಂತಹ ಗೌರವ ಇರ್ತದೆ. ಎಸ್ ಸರ್. ಯಾರನ್ನ ಕಳ್ಕೊಂಡ್ರು ನಮ್ ಲಾಸೇ. ಕರೆಕ್ಟ್. ಅರ್ಥ ಆಯ್ತಾ? ಆಗ್ಲಿ ಸರ್. ಯಾರು ಕೂಡ ಅನ್ಯದ ಭಾವಿಸಬಾರ್ದು, ನನ್ನಿಂದಲೇ ಇಲ್ಲ ಅಂತ ಅವರು ಕೂಡ ಭಾವಿಸಬಾರ್ದು, ಅವ್ರು ಹೋದ್ರೆ ನನಗೇನು ಅಂತಕ್ಕಂಥದ್ದು ಭಾವಿಸಬಾರ್ದು. ಓಕೆ ಸರ್, ಫೈನಲ್ ಸಮ್ ಅಪ್ ಮಾಡೋದಾದ್ರೆ, ನಿಮ್ಮ ಓವರ್ ಆಲ್ ಕಾನ್ವರ್ಸೇಷನ್ ಸಮ್ ಅಪ್ ಮಾಡೋದಾದ್ರೆ, ಸದ್ಯಕ್ಕೆ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಮತ್ತು ಅಶಿಸ್ತಿ ಇದ್ದದ್ದು ನಿಜ, ಅದನ್ನ ಸರಿ ಮಾಡ್ಕೊಳ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ, ಕರೆಕ್ಟ್ ಸರ್? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ತಾಳ್ಮೆಯಿಂದ ಕೇಳಬೇಕಾಗ್ತದೆ. ಹೇಳಿ ಸರ್. ಕಾಂಗ್ರೆಸ್ ಹೈಕಮಾಂಡ್ ತಗೊಂಡಂತ ನಿರ್ಣಯಗಳನ್ನ ನಾಗರಾಜ್ ಯಾದವ್ ಸ್ವಾಗತ ಮಾಡ್ತಾನೆ. ಗಾಟ್ ಇಟ್ ಸರ್. ಅದರ ಜೊತೆಗೆ ಹೇಳ್ಬೇಕು ಅಂತಂದ್ರೆ, ಅದರ ಜೊತೆಗೆ ಹೇಳ್ಬೇಕು ಅನ್ನೋದಾದ್ರೆ, ನಮ್ಮಲ್ಲಿ ಅಶಿಸ್ತಿನ ಯಾವುದೇ ಕಾರಣಕ್ಕೂ ಯಾವುದೇ ಹಂತದ ನಾಯಕರಿಗೂ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಸೆಕ್ಯುಲರ್ ಫ್ಯಾಬ್ರಿಕ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಕಾನ್ಸ್ಟಿಟ್ಯೂಷನ್ ನ ಈಡೇರಿಸಲಿಕ್ಕೆ ಆಶಯಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ಲ ಕಾರಣದಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ತಾಳ್ಮೆಯಿಂದ ಇರೋದು ಬೆಟ್ರು. ಹೈಕಮಾಂಡ್ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್ ಅಪ್ರೋಪ್ರಿಯೇಟ್ ಟೈಮ್. ಎಲ್ಲರೂ ಕೂಡ ಬೇಕಾಗ್ತದೆ. ಅಲ್ಪಸಂಖ್ಯಾತರ ಜೊತೆಗೆ ಬಹುಸಂಖ್ಯಾತರು ಬೇಕು, ಮಧ್ಯಮ ವರ್ಗದವರು ಬೇಕು, ದಲಿತರು ಬೇಕು, ಯಾದವರು ಬೇಕು, ರಾಘವ ಸೂರ್ಯನು ಬೇಕು ನಮಗೆ. ಗಾಟ್ ಇಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ರಾಜಕಾರಣ ಅಂದ್ರೇ ಹೀಗೆ. ರಾಜಕಾರಣ ಟು
ಇಟ್ ಇಸ್ ನಾಟ್ ಲಾಜಿಕಲ್. 2+2 ಇಸ್ ನಾಟ್ ಈಕ್ವಲ್ ಟು 4. ಇಲ್ಲಿ ಯಾರು ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ ಅನ್ನೋದನ್ನ ದಿನನಿತ್ಯ ಅದನ್ನು ನಾವು ಘೋಷಿಸಿಯೇ ಈ ಚರ್ಚೆಗಳನ್ನು ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ಮುಂದಿನ ಹಂತದಲ್ಲಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಉಮರ್ ಶರೀಫ್ ಅವರು ಇದ್ದಾರೆ ಮತ್ತು ವೈ ಸಯೀದ್ ಅಹಮದ್ ಅವರು ಕೂಡ ಇದ್ದಾರೆ. ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗೋಣ, ಅವ್ರ ಜೊತೆ ಚರ್ಚೆನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಅ ಬ್ರೇಕ್ ನಾವು.